ಅಲ್ಲ ಕಣೆ ಬಂಗಾರಿ. ಅಯ್ಯೋ, ಈ ಪಾರ್ವತಕ್ಕವ್ರು ಯಾರು ಇಲ್ವಲ್ಲ ಅಟ್ಟಿಯಾಗ ನರಸಿಂಹಣ್ಣನ ಪಾರ್ವತಕ್ಕನವೇ ಎಲ್ಲಿ ನಿಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ರೆ ಹೆಂಗೇನೆ? ನಂಗೂ ಅದೇ ಅನ್ಸಕತ್ತೈತಿ ಕಪ್ಪ. ಎಲ್ಲೋ ಅಲ್ಲೇ ಹೋಗಿದ್ದಾರೇನೋ. ನನಗಂತೂ ಬೇಸರತ್ತೈತಿ. ನನಗಂತೂ ರಾತ್ರಿಯಿಂದನೂ ಹೊರ್ಗ ಕುಂತು 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 ಅಂಟುಕೊಂಡು ಎಲ್ಲ ನಾವು ಬಂದವ. ಏಟಂತ ಕುಂದ್ರದು? ಅಯ್ಯೋ ಅಯ್ಯೋ ಪಾರ್ವತಕ್ಕ, ನೀನು ಇಲ್ಲೇ ನಿಂತೀಯೇನ? ನಂಗೊಂದೇ ಒಂದು ತನ್ನ ಇಡ್ರೆ ಯಪ್ಪ. ಈ ಊರಾಗೆಲ್ಲ ಕೇಳಿ ಕೇಳಿ ಬೇಸತ್ತೋಗ್ಬಿಡ್ತು. ಯಾರು ಅಂತೂ ತನ್ನ ಇಡ್ತಿಲ್ಲ ಕಣ್ರೆ. ಇಡ್ರೆ ಯಾರು ಅಂತೂ ತನ್ನವ. ನಮ್ಗೆ ತಿನ್ನಕ್ಕಿಟ್ಟಿಲ್ಲ, ಬೀದಿಲಿ ಓಡಾಡ್ತಿದ್ದೀವಿ. ಮನೆ ಸಿಗ್ದಂಗೆ ಮಾಡ್ದಂಗೆ. ಪಾರ್ವತಕ್ಕನೂ ಬೇರೆ ಇಲ್ಲ, ನಾನು ಇಲ್ಲ ನಿಂತೀನಿ. ನನ್ನ ಪಾರ್ವತಕ್ಕ ಹಂಗ ಹಿಂಗ ಅಂತ ಏನ ನೀನು? ಓ ಬಂಗಾರಿ ಅಕ್ಕ, ನೀನೇನ? ನನ್ನ ಬಂಗಾರಿ ಅಕ್ಕ ನೆನ್ನೆ ನನಗೆ ಗೊತ್ತಾಗಲಿಲ್ಲ ಅಕ್ಕ. ಒಂಚೂರು ತಿನ್ನಕ್ಕೆ ಇಟ್ಟಿಡಕ್ಕ. ಯಪ್ಪ, ನನ್ನ ಗಂಡ ಬೇರೆ ಕಾಲು ಮುರಿದ್ಬಿಟ್ಟವನೇ. ಎದ್ದು ಓಡಾಡಕ್ಕೆ ಅಂಗಡಿ ಯಾಕೂ ತಗೊಳಕ್ಕಾಯ್ತಿಲ್ಲ. ಇಷ್ಟು ದೂರ ತೆವಿಯೋಕ್ಕಾಗಕ್ಕಿಲ್ಲ. ನಾನು ಇಲ್ಲಿ ತವ್ಕೊಂಡು ಬತ್ತಿದ್ದ, ನೀನು ನೋಡೋಣ. ಅದಕ್ಕೆ ಒಟ್ಟು ಹಸಿತೈತಿ. ಒಂದೆರಡು ತುತ್ತಿ ಇಸ್ಕೊಂಡು ಮಾನ್ಕ ಬಂದೆ ಅಕ್ಕ. ಒಂದೆರಡು ತುತ್ತಿ ಇಟ್ಕೊಡಕ್ಕ. ಏಯ್, ನಮ್ ಜಾಗದ ಹತ್ರ ಕುತ್ಕೊಂಡು ಏನ್ ಮಾಡ್ತಿದ್ರಿ? ಎದ್ದೋರಿ ಎತ್ತಕ್ಕ, ಎದ್ದೋರಿ. ಎತ್ಕೊಳ್ಳೆಲ್ಲ ಕಟಾಕಿ ಮಾಡಿ ಎತ್ತುಂಗಡಿ ಎಲ್ಲ ಇಲ್ಲೇ ಐತಿ. ಎತ್ಕೊಂಡು ಹೋಗ್ಬಿಟ್ರೆ ಎಂತ ಮಾಡೋದು? ನಾವು 1,50,000 ಕೊಟ್ಟು ಎಲ್ಲ ರೆಡಿ ಮಾಡ್ತಿರ್ತೀವಿ. ನೀವು ಎತ್ಕೊಂಡು ಹೋಗ್ಬಿಡು ಅಂತ ಕುಂತಿರ್ತೀವೇನ? ಹೋಗ್ರಿ ಎದ್ದೋರಿ, ಬುಧಾರಿದ್ರುದವ. ಅಯ್ಯಯ್ಯೋ ರೀ, ಗೌಡ್ರು ಬಂದ್ರು ಅನ್ಸುತ್ತಲ್ರಿ. ಗೌಡ್ರದ್ದು ಜಾಗ ಆಯ್ತು. ಬುಟ್ಟನ ಬಯ್ಯ ಮೊದಲ ಮೊನ್ನೆ ಬಿಡ್ಲಿಲ್ಲ. ಇಲ್ಲಿ ಕುತ್ಕೊಂಡ್ಬಿಡ್ರಿ ಎದ್ದೋರಿ ಅಂದವರು. ಇವತ್ತು ಸುಮ್ಮನೆ ಬಂದು ಇವತ್ತು ಎಲ್ಲ ಮಕ್ಕಂಡಿವೆ ಅಂತ ಗೊತ್ತಾದ್ರು ಬಿಡ್ತಾರೇನೋ. ಬಡ್ದ ಬಿಟ್ಟನ್ರಿ. ಅಲ್ರಿ ಗೌಡ್ರು, ಏನು ನಿಮ್ಮ ಜಾಗನ ಕಿತ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಅಂತ ಆಡ್ತಿರಲ್ಲ. ಯಾರು ಕಿತ್ಕೊಂಡು ತಿನ್ಕೊಳಕ್ಕೆ ಸುಮ್ಕಿರಿ. ಎದಕ್ಕೆ ಹಂಗಾಡ್ತೀರಿ? ನಿಮ್ಮಂತ ಇರ್ಬೇಕಾರೆ ಅದನ್ನ ಬೇಕಾದ್ರೆ ಮಾಡ್ತೀನಿ. ಇರೋ ಜಾಗ ಬೇಕಾರೆ ಕಿತ್ತಿ ಬಾಚ್ಕೊಳ್ಳೋರು ನೀವು. ನಂದ ಜಾಗ ಅಂದ್ಬಿಟ್ಟು ಮಾಡ್ಕೊಂಡು ಒಟ್ಟು ಕಿತ್ತಿ ತಿನ್ನ ಸೂಳೆ ಮಕ್ಕಳು ನೀವು. ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಹೋಗ್ತಿರ್ಬೋದು. ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಇಲ್ಲೇ ಮಕ್ಕಂಡಿದ್ರಂತೆ. ನನ್ಗೆ ಅವ್ರು ಹುಡುಗರೆಲ್ಲ ಬಂದಂದ್ರು. ಇಲ್ಲೇ ಮಕ್ಕಂಡಿದ್ರು ಬಂಗಾರಿ ನಾವೇ. ಮತ್ತು ಆಮೇಲೆ ನಾವೆಲ್ದ್ರೆ ನಾಮರ್ದ ನರಸಿಂಹನು ಅಲ್ಲೇ ಮಕ್ಕಂಡಿದ್ದ ನಿಮ್ಮ ಜಾಗದಾಗ ಅಂತಂದ್ರು. ನಾನು ಹಂಗೂ ಅನ್ಕೊಂಡು ಇವ್ರು ಯಾಕೆ ನಮ್ಮ ಜಾಗದಾಗ ಮಕ್ಕಂಡಿದ್ರು? ಬೀದಿಗೆ ಬಂದ್ಬಿಟ್ರೇನ ಅರ್ಚನಮ್ಮ ಬೀದಿಗೆ ಹಾಕುದ್ಲ ಅಂತೇಳಿ ಹಾಕ್ಬಿಟ್ರಲ್ಲ. ಹಂಗಾರೆ ಅರ್ಚನಮ್ಮ ನಿಮ್ಮ ಬೀದಿ ಅಕ್ಕ. ಅಯ್ಯಯ್ಯೋ, ಇದೇನು ಜಯಮ್ಮ? ಕಾಲು ಮುರ್ಕೊಂಡಿರಂಗಿದಿ ಎದಕ್ಕಮ್ಮಿ? ಅಯ್ಯೋ, ಕಾಲು ಹಿಂಗೆ ಕುಂತಿ. ಯಾರು ನಿಂತವ್ರೆ, ನೀನಾಕೆ ಹಿಂಗೆ ಕುಂತಿ? ಯಪ್ಪ ಯಪ್ಪ ಯಪ್ಪ, ಸಡನ್ನಾಗಿ ತಿರ್ಗಾಕೋದ್ರೆ ಕಾಲೇನು ಹೋಗ್ಬಿಡ್ತಲ್ಲ. ಓ ಅಯ್ಯಯ್ಯೋ, ದಬಕಂದೆ ಬಿಟ್ನಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ನೋಯ್ತೈತಲ್ಲಪ್ಪ ಕಾಲು. ಅಯ್ಯಯ್ಯೋ ಸಂಕ್ರಜಿ, ನಿನ್ನೆ ಕಾಯ್ತಿದ್ದೆ ಕಣ. ಒಂದು ತುತ್ತು ತಿನ್ನಕ್ಕಿತ್ತು ತಕೊಂಬರೇ ನಮ್ಮವ್ವ ತಾಯಿ. ನನಗಂತೂ ಇಟ್ಟಿಲ್ದಂಗೆ ಜೀವನನೇ ಸಾಕಾಗೋಗ್ಬಿಟ್ಟೈತಿ. ಒಂದು ತುತ್ತು ಇಟ್ಟು ತಕೊಂಬರೇ ಸಂಕ್ರಜಿ. ಏನ ಊಟ ಮಾಡ್ತೀಯ ಅಂತ ಕೇಳ್ತಿದ್ಯಾ? ಊಟ ಆಯ್ತು ಕಣಮಿ, ನಿಂದಾಯ್ತಾ? ಎದಕ್ಕೆ ಏನಾಗೈತಿ? ಕಾಲು ಮುರ್ಕೊಂಡು ಏನ? ಅಯ್ಯೋ, ಈ ಕಿವುಡ್ ಸಂಕ್ರಜಿಯೋ ಸರಿಯಾಗಿ ಕೇಳಿಸ್ನೋಲ್ತು. ಕಾಲು ಬೇರೆ ಏಟಾಗ್ಬಿಟ್ಟೈತಿ. ಮಾತಾಡೋಕ್ಕೂ ಆಗೋಕ್ಕಿಲ್ಲ ಎದ್ದು. ಅಯ್ಯೋ ಯವ್ವ, ಒಂದು ತುತ್ತು ಉಣ್ಣಕ್ಕೆ ಇಟ್ಟು ತಗೊಂಬರ ಹೊಟ್ಟೆ ಹಸಿತೈತಿ. ಅಜೋ ಅಜೋ, ಊಟ ತಗೊಂಬ ಅಜ್ಜೋ ಒಂದು ತುತ್ತು. ಅಯ್ಯೋ ಊಟ ಅಂತ ಹೇಳ್ತಿದ್ಯಲ್ಲೇ. ಮೊನ್ನೆ ನೋಡಿದ್ರೆ ಆ ಮಯೂರಿ ಕೇಳಕ್ಕೆ ಬಂದಾಗ ಕಾಲಲ್ಲಿ ಓದ್ದೆ. ಇವತ್ತು ನೋಡಿದ್ರೆ ಕಾಲು ಮುರ್ಕೊಂಡು ನೀನು ಊಟ ಅಂತಿದ್ಯಲ್ಲೇ. ಅಯ್ಯೋ, ಏನಾಯ್ತಮ್ಮಿ ನಿನ್ಗೆ? ಮಂದಿಗೆ ಅದಕ್ಕೆ ಒದಿಬಾರ್ದು ಕಣಮಿ. ದರಿದ್ರ ಹಿಂಗೆ ಅಟ್ಕೊಳುತ್ತೆ ಅನ್ನೋದು ಇದಕ್ಕೆ ತಾನೇ. ಕಾಲಲ್ಲಿ ಎತ್ತು ಒದ್ದೆ. ಇವತ್ತು ನೋಡು ನಿನ್ನ ಕಾಲ ಮುರ್ಕೊಂಡು ಊಟ ಬೇಡ್ತಿದ್ದಿ. ಅಯ್ಯೋ ಮುಂಡ್ರು ಗುಡ್ತೋಳ, ನಿನ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಬಿಡು. ಏಯ್, ಫಸ್ಟ್ ಜಾಗ ಖಾಲಿ ಮಾಡ್ರಿ. ಹೋಗ್ತಿರ್ಬೇಕು. ಎಲ್ಲರೂ ಬಿಚ್ಚಾರಿ. ನನಗೆ ಗೊತ್ತಿಲ್ಲ. ನಮ್ಮ ಜಾಗದಾಗ ಮಾತ್ರ ಮಕ್ಕಬೇಡ್ರಿ ನೀವು. ಮಕ್ಕಂಡಿರಿ ಅಂದ್ರೆ ಬೇಕಾರೆ ನಮ್ಮ ಹೊಲ ಜಮೀನು ಬೇಕಾರೆ ನಮ್ಮ ಜಾಗನೂ ನಮ್ದು ಅಂತ ಹೇಳಿ ಬೇಕಾದ್ರೆ ತಿನ್ನೋರು ನೀವು. ಹೋಗ್ತಿರ್ಬೇಕು. ಮೊದಲು ಇಲ್ಲಿ ಇರಬಾರ್ದು ಅಷ್ಟೇ. ಇದಿರಿ ಅಂತ ಏನಾರು ಗೊತ್ತಾಗಬೇಕಲ್ಲ. ಆಳ್ಗಳು ಕರ್ಸಿ ಬಿಡ್ಸಾಕ್ಬಿಡ್ತೀನಿ. ಹೋರಿ ಅಂತ ಹೇಳಿದ್ದು ಒಂದ್ಸಲ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಅಯ್ಯೋ, ಹೋಗ್ತೀನಿ ಬಿಡ್ರಿ. ಏನು ನಿಮ್ಮ ಜಾಗನ ಏನು ಬೇಯಿಸಿಲ್ಲ. ನಾವೆಲ್ಲರೂ ಹೋಯ್ತೀವಿ. ನಮ್ದ 8 ಎಕರೆ ಹೊಲ ಐತಲ್ಲ, ಅಲ್ಲೇ ಹೋಗಿ ಕುಂದಿರ್ತೀವಿ. ಹೋರಿ. ಇನ್ನೂ ದೂರಾಂತರ ಕಮ್ಮಿ ಆಗಿಲ್ಲ ಬಿಡತ್ತೋಕ. ಎಲ್ಲ ವರ್ಷ ನಮ್ಮ ಹೊರಗೆ ಹಾಕಿರೋಂಗಳ ಅದಕ್ಕೆ ಬಿಲ್ಟಪ್ ತಗೋತಾರ. ತಗೊಳ್ಳಿ ಇವ್ರು ದೂರಾಂತರ ಎಲ್ಲ ಕಮ್ಮಿ ಆಗೇ ಆಗ್ತಾವ. ನಿಂದೇನ ನಮ್ಮ ಅವತ್ತಾಗಿ ನೀನು ಕಡಿ ಫಸ್ಟು. ನಿಮ್ಮ ದೇವ್ರಿಗೆಲ್ಲ ಜಾಗ ಬಿಡಬಾರ್ದಿಲ್ಲ. ಹೋಗು. ಅಯ್ಯೋ ಗೌಡ್ರೆ, ನನಗಂತೂ ನಿಜ ಸತ್ತೋಯ್ತೀನಿ ಅನ್ನಿಸ್ತೈತೆ. ನನ್ನ ಗಂಡಂಗಾರು ಹೇಳ್ರಿ ಗೌಡ್ರೆ, ಅವನು ಇಟ್ಟಾರು ತಂದು ಕೊಡ್ತಾನೋ. ನನ್ನ ಕೈಲಿ ಯಾರು ತಂದು ಕೊಡ್ತಿಲ್ಲ. ನನ್ನ ಕೈಲಿ ನಿಜ ಸುಸ್ತೈತೈತಿ ಗೌಡ್ರೆ. ನಾನೊಬ್ರು ಗೊತ್ತಿದ್ಕೆ ನಾನು ಬೀದಿ ಅಲ್ಲಿ ಥರ ಆಯ್ತೈತಿ. ನನ್ನ ಕೈಯಲ್ಲಿ ದಿಟ್ಟ ಆಯ್ತಿಲ್ಲ ಗೌಡ್ರೆ. ಅಯ್ಯೋ, ಈ ಜಯಮ್ಮ ಸತ್ತೋದ್ಲ ಹೆಂಗಪ್ಪ? ಫಸ್ಟ್ ರೊಟ್ಟಿಯಾಗಿ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ನೋಡ್ಬೋತೀನಿ. ಅಯ್ಯೋ, ಸತ್ತೋಗ್ಬಿಟ್ರೆ ನಮ್ಮ ಬರುತ್ತೆ ಎಲ್ಲ. ಶಾಂತಿ ಎಲ್ಲೋದ್ಲು ಕಾಣ್ತಾನೆ ಇಲ್ವಲ್ಲ. ಎಲ್ಲೋ ಹೋಗಿರೋಂಗ ಅವಳ. ಅದಕ್ಕೆ ಮನೆಯೆಲ್ಲ ಬಿಕೋ ಅನಿಸ್ತೈತಿ. ಎಲ್ಲೋ ಕಳ್ಸಿದ್ರಿ ಇವರು? ಏನೇ ಮನೆ ಹಾಳು ಮಾಡೋ ಮಂತಂದೋಳೆ. ಯಾನೋ ಕಾಯ್ಕೊಂಡಿರುವಂಗಿದಿ? ಯಾಕ ಮನೆಯೆಲ್ಲ ಪಿಕೋ ಅಂತ ಹುಡುಕ್ತಿದ್ದಿ? ಯಾರು ಹುಡುಕ್ತಿದ್ದಿ? ಅಳಿ ಅಂದ್ರೆ ಓಹೋ, ಮನೆ ಹಾಳು ಮಾಡ ಮಂತಂದವ್ರು ಮೊದಲನೇವ್ರು. ಓಹೋ, ಏನು ಒಳಿ ಅಂದ್ರೆ ಅನ್ಕೊಂಬ ರೊಟ್ಟಿ ಹತ್ರ ಹುಡುಕೊಂಬಂಬಿಟ್ಟಿರಿ. ಅಲ್ರಿ ಅಳಿ ಅಂದ್ರೆ ಯಾಕ್ರಿ ಹಿಂಗಂತೀರಿ? ನನ್ನ ಮಗಳನ್ನ ಒಂದು ವಾರ ಅಟ್ಟಿಯಾಗಿ ಕಳಿಸ್ರಿ. ಮದುವೆ ಆದಾಗಿಂದ ಕಳಿಸಿಲ್ಲ. ಅವ್ರ ಅಪ್ಪ ಬೇರೆ ಕುಡ್ದು ಬತ್ತವನೆ ಮನೆ ಹಾಕ. ಅವ್ರ ಅಣ್ಣ ಬೇರೆ ಹಿಂಗೆ ಅದ್ಗೆಟ್ ನಿಂತವನ. ಕಳಿಸ್ರಿ ಮನೆ ಹಾಕ ಒಂಚೂರು. ಅಲ್ಲ, ನಿಮ್ಮ ಮಟ್ಟಿ ಒಳಗೆ ಬಿಟ್ಕೊಂಡವ್ರು ಯಾರು ಅಂತೇಳಿ ಫಸ್ಟ್ ಒಂದು ಸೆಕ್ಯೂರಿಟಿ ನೀಡಬೇಕು ಹೊಟ್ಟಿ ಬಾಗ್ಲಕ್ಕ. ಇಲ್ಲ ಚಿಲ್ಕ ಆಗ್ತಂಗ ಇರಬೇಕು. ಇಲ್ಲ ಅಂದ್ರೆ ನಿಮ್ಮಂತ ನಾಯಿ ನರಿ ಪೀಡೆ ಪಿಶಾಚಿಗಳೆಲ್ಲ ಹಟ್ಟಿ ಒಳಗೆ ಬಂದು ಕುತ್ಕೊಬಿಡ್ತೀರಿ ನೋಡ್ರಿ. ಅಲ್ಲ, ನಮ್ಮ ಅಪ್ಪನ ಅಮ್ಮ ಬಂದಾಗ ಏನು ಅವಮಾನ ಮಾಡ್ತಿ? ಇಷ್ಟ ಅವಮಾನ ಒಳ್ಳೇದಲ್ಲ. ತವ್ರ ಮನೆಯವ್ರು ತವ್ರ ಮನೆಯವ್ರು ಬಂದಾಗ ಖುಷಿಯಾಗಿ ಮಾತಾಡ್ಸಿ ಕಳಿಸ್ಬೇಕು. ಅದನ್ನ ಬಿಟ್ಟು ಇಷ್ಟ ಅವಮಾನ ಮಾಡ್ತೀಯಲ್ಲ. ಮಿಡ್ರು ಕೊಡ್ತಾನೆ. ಯಾವಳು ಗಂದಿದ್ದು ನೀನು ಮಿಂಟ್ರು ಕೊಡ್ತಾನೆ ಪಟ್ರು ಕೊಡ್ತಾನೆ ಅಂತೇಳಿ. ಗಂಡಸ್ರನ್ನ ಮಾತಾಡ್ತಾರೆ. ನೀನು ಹೆಂಗೆ ಮಾತಾಡ್ತೀವಿ? ಎಲ್ಲ ನೋಡಿ ನಮ್ಮ ಅವ್ಗೆ ಏನಾರು ಕೇಳಿಸ್ಕೊಬೇಕು. ಬಂದು ಕಪಾಲ್ ಕಂಗ ತರಿತಾಳೆ ನೋಡು. ನಾಟಕ ಮಾಡ್ತೀಯೇನೋ ನೀನು. ನಮ್ಮ ಅವ್ನ ಭಯ ಇಲ್ದಂಗೆ ಬಿಟ್ಟೈತಲ್ಲ ನಿನ್ಗೆ. ಅಯ್ಯೋ, ಲಕ್ಷ್ಮಿ ಬಂದಿಲ್ಲ ನಿಂತವಳೆ. ಇಂಥ ಟೈಮಾಗ ನನ್ನ ಮಗಳು ಕೆಣಕ್ತಾವನಲ್ಲಪ್ಪ ಇವನು. ಸರಿಯಾಗಿ ಬಡಿಸ್ತಾನಲ್ಲಪ್ಪ ನನ್ನ ಮಗಳುಗ. ಅದು ಮಗಳೇ, ನಿಮ್ಮ ಅತ್ತೆ ಒಳ್ಳೆಯವ್ರಿಗೆ ಹಂಗೆ ಮಾತಾಡಬಾರ್ದು. ಮಿಂಡ್ರು ಕೊಡ್ತಾಳೆ ಪಂಡ್ರು ಕೊಡ್ತಾಳೆ ಹಂಗೆಲ್ಲ ಅನ್ಬಾರ್ದು. ಅದಕ್ಕೆ ಬೈತಿ ನಿಮ್ಮ ಅತ್ತೆ. ಅತ್ತೆ
ಅವಳ ಸಗಣಿ ಕತ್ತೆ ಕತ್ತೆಗೊಳಿಸ್ಬೋದು ಅವಳನ್ನ ಯಾರು ಅತ್ತೆ ಅಂತಾರೇನ ನಿನಗೇನಮ್ಮ ಅಷ್ಟು ಬುದ್ಧಿ ಗೊತ್ತಾಗಿಲ್ಲೇನ ಅವಳು ಕಂಡ್ರೆ ನೀನೇ ಹೇಳಿದ್ದೆ ದ್ವೇಷ ಮಾಡಬೇಕು ಅವ್ರ ಮಗನಿಂದ ಅವ್ರನ್ನ ದೂರ ಮಾಡಬೇಕು ಅಂತೇಳಿ ನೀನೇ ಇವಾಗ ಅವ್ರ ಅತ್ತೆ ಅಂತಿ ಯಾವ ಸೀಮೆ ಅತ್ತೆ ಅವಳು ಕತ್ತೆ ಅವಳು ಅವಳು ನಮ್ಮ ಮನ್ಯಾಗ ಹೆಂಗಾದ್ರೂ ಕೈ ಕಾಲು ಮುರಿದು ಕುಂದ್ರಿಸು ಅಂದ್ರೆ ಭಾರಿ ಹುಷಾರಿದ್ದಾಳೆ ಮಂಗಿ ಅವಳು ಇಲ್ಲಾಂದ್ರೆ ಸರಿಯಾಗಿ ಕುಂದ್ರಿಸ್ತಿದ್ದೆ ನಾನು. ಹೌದೇನವ ನಿಮ್ಮ ಅತ್ತೆನ ಸಗಣಿಗೊಳಿಸ್ತೀಯನ ಸಗಣಿ ಕತ್ತೆ ಏನ ನಿಮ್ಮ ಅತ್ತೆ? ಅಯ್ಯೋ ಮಾರೈತಿ ನಮ್ಗೆ ಇಷ್ಟಿನ ಗೊತ್ತೇ ಇದ್ದಿಲ್ಲ ನೋಡು. ನಿಮ್ಮ ಅತ್ತೆ ಬಾಳ ಒಳ್ಳೆ ಆಕೆ ಅನ್ಕೊಂಡಿದ್ದೆ ನಾವು. ವಡಿ ಲಕ್ಷ್ಮಿ ಅಮ್ಮ ಇವು ಇಂಥವಕ್ಕೆಲ್ಲ ಹೊಡಿಬೇಕು ಹೊಡಿ. ಅವನ ಥರನೇ ಅದೇನೋ ನೂಲ್ನಂತೆ ಸೀರೆ ತಾಯಿನಂತೆ ಮಗಳು ಅಂತೇಳಿ ಸುಮ್ಮನಂತಾರೇನ? ಸುಮ್ಮನೆ ಅನ್ನಕ್ಕಿಲ್ಲ, ಇಂಥವ್ರು ನೋಡ ಕಲ್ತಿರ್ತಾರ. ಅವನಂಗ ನಾಟಕ ಮಾಡುತ್ತದು. ನೆನ್ನೆ ಬಂದು ಶಾಂತಿ ಅಮ್ಮನ ಬಗ್ಗೆ ಕೆಟ್ಟಾಗ ಹೇಳ್ತಾಳೆ, ಅದಕ್ಕೆ ಬಿಡ್ದೀನಿ. ಹೊಡಿ. ನಮ್ಮ ಅಮ್ಮನೇ ಒಂದಿನ ಕೈ ಮಾಡಿಲ್ಲ, ನೀವೇನು ಕೈ ಮಾಡಿದ್ರಿ? ಎದು ಕೊಡಿದ್ರಿ? ಹೆಂಗೈತೈತೆ ಗೊತ್ತೇನು? ಹಂಗೆ ಹೊಡಿಯೋದು ಕಪಲ್ಕೆ ಮುರಿ ನೋಡ್ದು ಬಿಟ್ರಲ್ಲ ಆಂಟಿ. ಅವಳಗಮ್ಮಿ ಆಂಟಿ ಅಂತಿದ್ದಿ? ನನ್ನ ಮಗ ಏನಾರು ನಿನ್ಗ ಗಂಡಲ್ಲೇನ ಅಣ್ಣ ಆಗ್ಬೇಕೇನ ನಿನ್ಗ? ಆಂಟಿ ಏನಕ್ಕ ನೀನು ಹೊಡೆದೀನಿ ಅಂದ್ರೆ ಇನ್ನೊಂದು ಕಪಲ್ ಕಿತ್ತು ಬರ್ಬೇಕು ನೋಡು. ಓ ಲಕ್ಷ್ಮಿ ಮೆತ್ತಗೋಳೆ ಅಂತ ಮಾತಾಡ್ತೀಯೇನು? ಮಿಂಡ್ರು ಬಿಡ್ತಾಳ ನಾಟಕ ಮಾಡಿ ಅಂದ್ರೆ ನೋಡು ಕಪಲ್ ಸೇದ್ ಹೋಗ್ಬೇಕು ಹಂಗ ಬಡಿಯೋದು. ಮನೆಯಾಗ ಇರೋ ಮಗಳನ್ನ ಮಗಳ ತರ ಇಡ್ಬೇಕು, ಸೊಸೆನ ಸೊಸೆ ತರ ಇರ್ಬೇಕು ಅನ್ನೋದು ಇದೇ ಕಾಣಕ್ಕ ನೋಡು. ಇಲ್ಲ ಅಂದ್ರೆ ಅತ್ತೆದಿರ್ಗೆ ಬಗ್ನಿ ಕೊಟ್ಟ ಸರಿಯಾಗಿರ್ತೀರಿ ನೀವು. ಯವ್ವ ನಾನು ಅವನ್ಗ ಅಂತಿದ್ದಿ ಮಗಳು ವೃತ್ತಿ ನೋಡ್ಕೋಬೇಕಲ್ಲ. ಏನ್ರು ನಾ ಅಕ್ಕ ತಂಗಿರು ನಮ್ಮ ಅಕ್ಕ ತಂಗಿರು ಹೆಣ್ಮಕ್ಳಲ್ವಾ ಆ ತಿರ್ದು ನೋಡ್ಕೊಬೇಕು ಅಂತ ನಾನು ಹೇಳ್ತಿದ್ದಿ. ನನ್ನ ಮಗ ನಿನ್ಗ ಒಡೆದ ಬುದ್ಧಿ ಕಲ್ಸೋದ ಸರಿ ಐತಿ. ನಾನು ಇನ್ಮ್ಯಾಗ ಕೊಡ್ತಾ ಇರ್ತೀನಿ. ಮನೆಯಾಗ ಎಲ್ಲ ಬದುಕು ನೀನ ಮಾಡ್ಬೇಕು, ರೊಟ್ಟಿ ಬಡಿಬೇಕು, ಅಡುಗೆ ಕೆಲಸ ಮಾಡ್ಬೇಕು. ಎಲ್ಲ ಮಾಡಿಲ್ಲ ಅಂದ್ರೆ ನೋಡು ಸರಿಯಾಗಿ ವಾಲ್ಸುಂಟಿ ಹಿಡ್ದ ಮಾಡಿಸೋದು. ಇನ್ಮ್ಯಾಗಿಂದ ನೀನು ಅಡುಗೆ ಗ್ಯಾಸ್ ಕಟ್ಟೆ ಮೇಲೆ ಮಾಡ್ಬೇಡ, ಒಲೆಯಾಗ ಮಾಡು. ಕಟ್ಟಿಗೆ ತಂದು ಒಲೆಯಾಗ ಅಡುಗೆ ಮಾಡ್ಬೇಕಷ್ಟೇ. ಅಲ್ಲಿ ಇತ್ಲಾಗ ಒಲೆ ಐತಲ್ಲ ಅಲ್ಲಿ ಹಿಂದೆ ಈ ಕಡೆ ಇತ್ಲತ್ರ ಆ ಮನೆಯಾಗ ಒಲೆಯಾಗ ಮಾಡ್ಬೇಕಷ್ಟೇ ನೀನು. ರುದ್ರಿ ಯಾಕಲ್ಲ ನಮ್ಮ ಮಟ್ಟಿ ತಕ್ಕ ಬಂದವಳೆ. ಯಾರೆಲ್ಲ ಮನೆ ಒಳಗೆ ಬಿಟ್ಕೊಂಡವ್ರು 2 ಬಿಟ್ಟು ಕಳ್ಸ್ಬೇಕು ತಾನೆ. ಎದಕ್ಕೆ ಬಂದವಳ ನಮ್ಮ ಮಟ್ಟಿ ತಕ್ಕ? ಹೊಡೆದು ಕಳ್ಸಿ 2 4. ನನ್ನ ಮಗಳನ್ನ ಹಬ್ಬಕ್ಕೆ ಕರ್ಕೋಮ ಅನ್ಕ ಬಂದಿ ಕಣ್ಲಕ್ಷ್ಮಿ. ನಾನೇನು ಬೇಕಂತ ಬಂದಿಲ್ಲ. ಹಬ್ಬಕ್ಕೆ ಇವಾಗ ಸಂಕ್ರಾಂತಿ ಹಬ್ಬ ಐತಲ್ಲ, ವರ್ಷ ದುಡ್ಡು ಮಾಡಿಲ್ಲ ಅಡುಗೆಯ ಮಟನ್ ಚಿಕನ್ ಸಾರು ಮಾಡ್ತೀವಿ. ಅದಕ್ಕೆ ನನ್ನ ಮಗಳು ಕರ್ಕೋಮ ಅವ್ರ ಅಪ್ಪ 1-2 kg ಮಟನ್ ತತ್ತೀನಿ ಅಂದ. ಯಾಕೋ ಕುಡಿಯೋ ಜಾಸ್ತಿ ಕಲ್ತ್ಬಿಟ್ಟ ನನ್ನ ಗಂಡ. ಅವ್ನು ನೋಡಿದ್ರೆ ಹಂಗಾಡ್ತಾನೆ, ಇವಳು ನೋಡಿದ್ರೆ ಹಿಂಗಾಡ್ತಾಳೆ ಅಂತೇಳಿ ಅದಕ್ಕೆ ಕರ್ಕೋಮ ನನ್ನ ಮಗಳು ಅನ್ಕೊಂಡ್ ಬಂದಿ ಕಣೆ. ನಾನೇನು ಬೇಕಂತ ಬಂದಿಲ್ಲ. ನಿನ್ನ ಮಗುವೆ ನೀನುವೇ ಒಳ್ಳೆ ಥರ ಮಾತಾಡಿದ್ದೆ. ನಾನಿವತ್ತು ಸಂತೋಷದಿಂದ ಕಳಿಸುವೆ. ಆದರೆ ಮಾತಾಡಿದ್ದೇನೆ ಹೇಳವಳು ಅತ್ತೆ ಸಗಣಿ ಕತ್ತೆ. ಅಂಥವೆಲ್ಲ ಮಾತಾಡಿಸಿ ನಾನು ನಿಮ್ಮ ಹೊಟ್ಟೆಯಾಗ ಕಳಿಸೋದು. ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ. ಇವಳನ್ನ ಇನ್ನೂ ಬೆಂಡೆತ್ತಿ ಬ್ರೇಕ್ ಹಾಕಿಲ್ಲ ಅಂದ್ರೆ ಇವಳು ಬುದ್ಧಿ ಕಲಿಯೋಕ್ಕಿಲ್ಲ. ನಮ್ಮ ಹೊಟ್ಟೆಯಾಗ ಇಟ್ಕೊಂತೀನಿ ನಾನು. ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ ಅಷ್ಟೇ. ನಮ್ಮ ಮನೆಯಾಗ ಇರ್ಬೇಕು ಇವಳು, ಎಲ್ಲ ಬದುಕು ಮಾಡಬೇಕು. ಮಾಡಿಲ್ಲ ಅಂದ್ರೆ ಹೊಲ್ಸುಂಟಿ ಹೆಂಗೆ ಹಿಡಿತೀನಿ ಗೊತ್ತೇ? ನಾವು ಕಿಡಿತಾ ಇದ್ರೆ ತೊಡೆ ಹತ್ರ ತಂದೆಯಾಗ ಕಿರ್ಚ್ಕೊಂಡು ನಳ್ಳಾಡ್ಬೇಕು. ಇಲ್ಲ ನಾನು ನೋಡ್ತೀನಿ ಕೆಲಸ ಮಾಡ್ತೀನಿ ಅಂತ ಆ ಥರ ಪರಿಸ್ಥಿತಿ ತಂದ್ಬಿಡ್ತೀನಿ ನೋಡು. ಸರಿ ಕಣ್ಲಕ್ಷ್ಮಿ, ನೀನು ಕಳ್ಸಕ್ಕಿಲ್ಲ ಅಂದಮೇಲೆ ಏನು ಹೇಳೋಕ್ಕಾಗುತ್ತೆ? ನಾನೇ ಹೋಯ್ತೀನಿ. ಏನು ಮಾಡೋದು? ಹೆಣ್ಮಕ್ಳು ಎತ್ತಿರೋರು ಕಷ್ಟ, ಹೆಣ್ಮಕ್ಳು ಎತ್ತಿರೋರ್ಗೆ ಗೊತ್ತಿರ್ತಾವ. ಇಂಥ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನಮ್ಮ ಹತ್ರ ಹೊಡೆಯಕ್ಕೆ ಬರೋಣ. ನನಗೂ ಹೆಣ್ಮಕ್ಳವೇ ಇಲ್ಲ ಅಂತಲ್ಲ. ನನ್ನ ಹೆಣ್ಮಕ್ಳು ಹಿಂಗೆ ಮಾಡಿರೋದಕ್ಕೆ ನಾನು ಒಂದು ಅಮ್ಮನ ಇನ್ನೂ ಅಟ್ಟಿಯಾಗಿ ಸೇರಿಸಿಲ್ಲ. ನಾನು ಯಾಕೆ ಶಾಂತಿ ಅಮ್ಮನ ಮಾತ್ರ ಹತ್ರ ಇಟ್ಕೊಂಡು ಒಂದು ಅಮ್ಮನ ಇನ್ನೂ ಅಟ್ಟಿಯಾಗಿ ಸೇರಿಸಿಲ್ಲ ಹೇಳು. ಅವಳ ಇದಕ್ಕೆ ದರಿದ್ರ ಬುದ್ಧಿಗೆ ನಾನು ಇನ್ನೂ ಅಟ್ಟಿಯಾಗಿ ಸೇರಿಸಿಲ್ಲ. ತಿಳ್ಕೊಂಬಿಡು, ನನ್ನ ಮಕ್ಳು ಬೇರೆ ಅಲ್ಲ, ನಿನ್ನ ಮಕ್ಳು ಬೇರೆ ಅಲ್ಲ. ಮತ್ತೆ ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲೇ ತಿದ್ದಿಸೇ ಕಳಿಸ್ಬೇಕ ಹೊರತು ಅವ್ರು ತಿದ್ದಿಲ್ಲ ಅಂದ್ಬಿಟ್ಮೇಲೆ ಮನೆ ಕರ್ಕೊಬರೋದು ತಪ್ಪೈತಿ. ನನ್ನ ಮಗಳನ್ನ ನಾನು ಅಟ್ಟಿಯಾಗಿ ಕರ್ಕೊಂಬಂದಿಲ್ಲ. ನಿನ್ನ ಮಗಳದ್ದು ಏನು ಹೇಳ್ತೀವೋ ಅದ. ಇಲ್ಲಿ ಸೆಂಟಿಮೆಂಟ್ ಹೇಳಕ್ಕೆ ಬರಬೇಡ ನೀನು. ನಮಗೂ ಗೊತ್ತಾಯ್ತು, ಹೋಗಿ ಎಮೋಷನಲ್ ಮಾಡಬೇಡ ನಮ್ಗೆ, ಹೋಗು. ಇದು ನಮ್ಮ ಅವ್ವ ಅಂದ್ರೆ ಇವಳ್ಗ ತಿದ್ದಿ ನೀನು ಹೆಂಗಾಗ್ಬಿಟ್ಟಿದೆ ಅಂದರೆ ಅಯ್ಯೋ ನನ್ನ ಸೊಸೆ ನನ್ನ ಮಗಳಿದ್ದಂಗೆ ಮುಂದಕ್ಕೆ ಆಯ್ತಾಳೇನೋ ಅಂತ ಅಂತಿದೆ. ಆಗೋಳಲ್ಲ ಇವಳು, ನಿನ್ನ ಯಾಮಾರ್ಸೋಳು. ಬಡಿ ಇನ್ನ ನಾಕು ನಾನೇನು ಬೇಡ ಅನ್ನಕ್ಕಿಲ್ಲ. ನೆನೆ ಸಾವುಕಾರ ಮಾಮನ ಕೈಲಿ ಹೊಡ್ಸ್ಕೊಂಡವಳು, ಇವತ್ತು ನಿನ್ನ ಕೈಲಿ ಹೊಡ್ಸ್ಕೊಂಡವಳು, ದಿನ ಒಬ್ರು ಕೈಲಿ ಹೊಡ್ಸ್ಕೊಂತಾಳೆ ಅಷ್ಟೇ. ಇವತ್ತು ಹಿಂಗೆ ಆಡ್ತಿದ್ಳು. ಯಾರಿಗೆಲ್ಲ ಗೊತ್ತಿತ್ತು ಹಾಲು ಪೆನೈಲ್ 2 ಒಂದೇ ಥರ ಇರ್ತಾವ. ನಾವು ಹಾಲೇನೋ ಅನ್ಕೊಂಡು ನೋಡಿದ್ಮು, ಅದ್ರ ಸ್ಮೆಲ್ ನೋಡಿದಾಗಲೇ ಗೊತ್ತಾಗಿದ್ದು ಅದು ಪೆನೈಲು ಅಂತೇಳಿ. ನಮ್ಗೇನು ಗೊತ್ತಿತ್ತು 2 ಒಂದೇ ಥರ ಆಗಲ್ಲ. ಇದು ಕುಚ್ಚುಮ ಅಂದ್ಬಿಟ್ಟು ಎತ್ಕೊಂಡು ಆದ್ರೆ ಇರು ಹಾಲು ಏನೋ ಸ್ಮೆಲ್ ಬಂದಂಗೆ ಐತಲ್ಲ ಅಂದ್ಬಿಟ್ಟು ನೋಡಿದಾಗಲೇ ಸ್ಮೆಲ್ ಬಂದಿದ್ದೆ ಗೊತ್ತಾಗಿದ್ದು. ಇದು ಪೆನೈಲು ಭಾಳ ಸ್ಮೆಲ್ ಬರ್ತೈತಿ ಅಂತೇಳಿ. ಇವಳೀಗ ಪೆನೈಲ್ ಇದ್ದಂಗೆ ಮನ್ಯಾಗ ಇವಳ ತೊಳೆದು ನಾನು ಸಪ್ರೇಟ್ ಡಬ್ಬಕ್ಕೆ ಹಾಲು ತಂದು ಸುರಿ ಇರಲಿಲ್ಲ ಅಂದ್ರೆ, ಇವಳನ್ನ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಕ್ಕನೇ ಅಲ್ಲ, ನೋಡ್ತೀರಿ. ಸರಿ ಕಣ್ಲಕ್ಷ್ಮಿ ಅಮ್ಮ, ಸುಧಾ ಒಬ್ಬಾಕಿನೇ ಇರ್ತಾಳೆ, ನಾನು ಹೋಯ್ತೀನಿ. ಅವಳು ಇಲ್ಲಿಗೆ ಬರ್ತೀನಿ ಅಂದ್ಲು. ನಾನೇ ಬೇಡ ಅಲ್ಲೇ ಇರು ಅಂದು ನಾನು ಹೋಯ್ತೀನಿ ಕಣಮ್ಮ. ಇರೋಣ ಹೋಗುವಂತೆ. ನೀನೇ ಹೋಯ್ತಿ ಇವ್ರ ಜಗಳದಾಗ ಇರು. ನಿನ್ಗೆ ಭಾಳ ಅಧಿಕಾರ ಇರೋದು. ಸಾವುಕಾರ ಅಣ್ಣ ಅಂತೇಳಿ ನಿನ್ಗೆ ಅಧಿಕಾರ ಮನ್ಯಾಗ ಕೊಟ್ಟಿರೋದು. ನಿನ್ನ ಸೊಸೆನ ನೀನೇ ನೋಡ್ಕೊಂತಿರೋದು ಅಂದ್ಮ್ಯಾಗ ನಿನ್ಗೆ ಅಧಿಕಾರ ಇರೋದು, ಇಂಥವ್ರಿಗೆಲ್ಲ ಅಲ್ಲ. ಅವ್ರ ಫಸ್ಟ್ ಹೋಗು ಅಂತ ಅನ್ನೋಣ. ಅಟ್ಟಿಯಿಂದ ಹೊರಗೆ ಹೋಗಂತನ್ನು. ಮಗಳು ಕೊಟ್ಟಿರ್ಬೇಕು, ಮಗಳನ್ನ ಹೆಂಗಿರ್ಬೇಕು ಹಂಗೆ ಇಡಬೇಕು. ತಪ್ಪು ಮಾಡ್ತಾಳೆ ಅಂತ ಗೊತ್ತಿದ್ರೆ ನನ್ನ ಮಗಳು ಕರ್ಕೊಳಕ್ಕೆ ಬಂದೆ. ಅಯ್ಯೋ ಎಣ್ಣೆ ತಿರೋರ್ ಕಷ್ಟ ಏನು ಅಂತ ಎಣ್ಣೆ ತಿರೋರು ಗೊತ್ತಿರ್ತಾವ ಅಂದ್ರೆ ನಾ ಎತ್ತಿಲ್ಲೇನ? ನಮ್ಮ ಒಂದು ನಟ್ಯ ಕರೆಸ್ತೀನಿ ನಾನು, ಬಿಟ್ಟು ಬಂದಿಲ್ಲೇನ? ಬುದ್ಧಿ ಕಲಿಬೇಕು, ಕಲ್ಸೋವರೆಗೂ ಕಲಿಸ್ತಾನೆ ಇರ್ಬೇಕು ಅಷ್ಟೇ. ಅವಕ ನೋಡಿದ್ರಲ್ಲ ವೀಕ್ಷಕರೇ, ಏನೋ ಮೆತ್ತಗಾಳೆ ಅಂತ ಮಾತಾಡೋಷ್ಟು ಭಾರಿ ಬುದ್ಧಿ ಕಲ್ತೈತೆ ಬುಡ ಇದು. ದೊಡ್ಡದೇ ಮಾಡುತ್ತಾ ಆಡುತ್ತಾ. ಅದಕ್ಕೆ
ಕಲಿಸ್ತೀನಿ ಇನ್ನ ಇವಳ್ಗ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.